ಮನೆ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ದ ಆರೋಪಿಗಳ ಬಂಧಿಸಿ ಮಾಲು ವಶಪಡಿಸಿಕೊಂಡ ಮಂಡ್ಯ ಜಿಲ್ಲಾ ಪೊಲೀಸ್. ಕಿರುಗಾವಲು ಗ್ರಾಮದ ಸಂತೆಮಾಳದಲ್ಲಿ ವಾಸಿಸುತ್ತಿರುವ ಕಮಲಮ್ಮ ಮರಿಸಿದ್ದೇಗೌಡ ಎಂಬುವವರು ತಮ್ಮ ಮನೆಗೆ ಬೀಗ ಹಾಕಿಕೊಂಡು ಕುಟುಂಬ ಸಮೇತವಾಗಿ ಬೆಂಗಳೂರಿಗೆ ಸಂಬಂಧಿಗಳ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಮನೆ ಬೀಗ ಮುರಿದು 55 ಗ್ರಾಂ ಚಿನ್ನ ಸೇರಿದಂತೆ 80,000 ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದರು. ವಾಪಸ್ ಮನೆಗೆ ಬಂದು ನೋಡಲಾಗಿ ಮನೆ ಮುಂದಿನ ಬಾಗಿಲನ್ನು ಮತ್ತು ಬೆಡ್ರೂಮಿನಲ್ಲಿದ್ದ ಗೋದ್ರೇಜ್ ಬೀರುವಿನ ಬಾಗಿಲನ್ನು ಆಯುಧದಿಂದ ತೆಗೆದು ಬೀರುವಿನ ಬಾಗಿಲು ಒಡೆದಿರುವುದು ಕಂಡು ಬಂದ ತಕ್ಷಣ ಕಿರುಗಾವಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರನ್ನು ಆಧರಿಸಿ ಪ್ರಕರಣದ ಆರೋಪಿಗಳ ಪತ್ತೆಗೆ ಅಪರ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ತಿಮ್ಮಯ್ಯ ಸಿಇ ಮತ್ತು ಶ್ರೀ ಗಂಗಾಧರ ಸ್ವಾಮಿ ಮಳವಳ್ಳಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ವಿ ಕೃಷ್ಣಪ್ಪರವರು ತಂಡ ರಚಿಸಿ ಕಳ್ಳರ ಜಾಡು ಬೆನ್ನಟ್ಟಿದ ಪೊಲೀಸ್ ಸಿಬ್ಬಂದಿ 3 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಮೇಲಿರುವ ಹಲವು ಪ್ರಕರಣಗಳಲ್ಲಿ ಕಳ್ಳತನವಾಗಿದ್ದ ಒಟ್ಟು 670 ಗ್ರಾಂ ತೂಕದ ಚಿನ್ನದ ಒಡವೆ ಮತ್ತು 170 ಗ್ರಾಂ ತೂಕದ ಬೆಳ್ಳಿ ಹಾಗೂ ಕೃತ್ಯಕ್ಕೆ ಬಳಸಿದ KA02 JV 3699 ನೋಂದಣಿ ಸಂಖ್ಯೆಯ TVS XL ಮೊಪೆಡ್ ಅನ್ನು ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 47 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವರು ಇನ್ನೂ ಹಲವು ಕಡೆ ಇಂತಹ ಕೃತ್ಯ ಮಾಡಿರುವುದು ಬೆಳಕಿಗೆ ಬಂದಿದ್ದು, ಇವರ ಮೇಲೆ 14 ಪ್ರಕರಣಗಳು ಪತ್ತೆಯಾಗಿವೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸೇರಿದಂತೆ ಅಪರ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ತಿಮ್ಮಯ್ಯ ಸಿಇ ಮತ್ತು ಶ್ರೀ ಗಂಗಾಧರ ಸ್ವಾಮಿ ಮಳವಳ್ಳಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ವಿ ಕೃಷ್ಣಪ್ಪರವರ ಮಾರ್ಗದರ್ಶನದಲ್ಲಿ ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀ ಶ್ರೀಧರ್ BS, PSI ರವರುಗಳಾದ ಶ್ರೀ ರವಿಕುಮಾರ್ D, ಶ್ರೀ ಅಶೋಕ್ VC, ಶ್ರೀ ಮಹೇಂದ್ರ B ಉಪಸ್ಥಿತರಿದ್ದರು. 2024ರಂದು ಒಬ್ಬರು ಬಿರಿಯಾನಿ ಕಮಲಮ್ಮ ಅಂತೇಳಿ ಇವರು ಠಾಣೆಗೆ ಹಾಜರಾಗಿ ಇವರು ತಮ್ಮ ಕುಟುಂಬ ಸಮೇತ ಮನೆಯವರೆಲ್ಲರೂ ಬೆಂಗಳೂರಿಗೆ ಹೋದಾಗ ಅವರ ಮನೆಯ ಬೀಗವನ್ನು ಒಡೆದು ಗಾಡ್ರೇಜ್ನಲ್ಲಿಟ್ಟಿರುವ ಸುಮಾರು 55 ಗ್ರಾಂ ಚಿನ್ನದ ಆಭರಣ ಮತ್ತು 80,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತೇಳಿ ದೂರನ್ನು ನೀಡಿದ ಆಧಾರದ ಮೇಲೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಇದಾದ ನಂತರದಲ್ಲಿ ಸಹಿತ ಮತ್ತು ಮೊದಲು ಸುಮಾರು 9-10 ತಿಂಗಳಿನಿಂದ ಈ ಒಂದು ಪ್ರದೇಶದಲ್ಲಿ ಅಂದರೆ ಮಳವಳ್ಳಿ, ಹಲಗೂರು, ಮದ್ದೂರು ಈ ಒಂದು ಭಾಗದಲ್ಲಿ ಇದೇ ಥರದ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು. ಈ ಎಲ್ಲ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಅಡಿಷನಲ್ SP ರವರ ಒಂದು ಮಾರ್ಗದರ್ಶನದಲ್ಲಿ DSP ಮಳವಳ್ಳಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದ ತಂಡ ಶ್ರೀಧರ್ CPI ಹಲಗೂರು ಮತ್ತು 3 ಠಾಣೆಗಳ ಕ್ರೈಮ್ ಸಿಬ್ಬಂದಿಯವರ ಒಂದು ತಂಡಗಳನ್ನು ನಾವು ರಚಿಸಿ ಈ ಎಲ್ಲ ಕೇಸ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿದ್ದೀವಿ. ಅದರದ ಆಧಾರದ ಮೇಲೆ ಒಬ್ಬ ಆರೋಪಿ ಶೇಖರ್ ಅಂತೇಳಿ ಅಲಿಯಾಸ್ ಅನ್ನೂರು ಶೇಖರ, ಈತ 54 ವರ್ಷ, ಕೊರಮ ಜನಾಂಗದವರು, ಅನ್ನೂರು ಗೇಟ್ KFದೊಡ್ಡಿ ಹತ್ತಿರದವರು. ಈತ ಮತ್ತು ಕೃಷ್ಣ ಅಂತೇಳಿ ಅಲಿಯಾಸ್ ಖ್ಯಾತ ಕೃಷ್ಣ ಅಂತೇಳಿ ಇನ್ನೊಬ್ಬ ಆರೋಪಿ ಮತ್ತು ವೆಂಕಟೇಶ್ ಅಂತೇಳಿ ಈತ ಸಹಿತ ಖ್ಯಾತಘಟ್ಟ ಗ್ರಾಮದವರು. ಈ 3 ಜನ ಆರೋಪಿತರು ಸೇರಿಕೊಂಡು ರಾತ್ರಿ ಯಾವ ಮನೆ ಲಾಕ್ ಆಗಿದೆ ಅಂತ ಮನೆಗಳನ್ನು ಐಡೆಂಟಿಫೈ ಮಾಡಿಕೊಂಡು ಹೊಂಚು ಹಾಕಿ ಇವರು ಕಳ್ಳತನವನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತಾ ಇದ್ದದ್ದು ಕಂಡು ಬಂತು. ಇವರನ್ನೆಲ್ಲರನ್ನು ವಶಪಡಿಸಿಕೊಂಡು ನಾವು ಅವರ ಕಡೆಯಿಂದ ಡಿಟೇಲ್ ಆಗಿ ವಿಚಾರಣೆ ಮಾಡಲಾಗಿ ಒಟ್ಟು ನಮ್ಮ ಜಿಲ್ಲೆಯ ಒಟ್ಟು 14 ಪ್ರಕರಣಗಳಲ್ಲಿ ಬೇಕಾದಂಥ ಆಭರಣಗಳನ್ನು ಇವರು ಕಳ್ಳತನ ಮಾಡಿಕೊಂಡು ಹೋಗಿರೋದು ಪತ್ತೆಯಾಗಿದ್ದು, ಅದರದ ಆಧಾರದ ಮೇಲೆ ಇವರಿಂದ ಒಟ್ಟು 670 ಗ್ರಾಮದ ಚಿನ್ನದ ಆಭರಣ, 170 ಗ್ರಾಮದ ಬೆಳ್ಳಿ ಆಭರಣ ಮತ್ತು ಒಂದು ಬೈಕ್ ಸೇರಿದಂತೆ ಒಟ್ಟು 47 ಲಕ್ಷ ಮೌಲ್ಯದ ವಸ್ತುಗಳನ್ನು ಇವರಿಂದ ನಾವು ವಶಪಡಿಸಿಕೊಂಡಿದ್ವಿ.
ಈ ಕಳ್ಳರು 3 ಜನರು ವಯಸ್ಸಾದವರು, ಅಂದ್ರೆ 54, 52 ಮತ್ತು 65 ವಯಸ್ಸಾದವರು. ಇವರು ಕಳೆದ 30 ವರ್ಷದಿಂದ ಸಹಿತ ಇದೇ ತರದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರು. ಇವರ ಮೇಲೆ 40ಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆ ಸಹಿತ ದಾಖಲಾಗಿವೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ. ಇವರು ಹಂದಿ ಮೇಯಿಸುವ ಮತ್ತು ಹಂದಿ ಸಾಕುವ ಒಂದು ವ್ಯಾಪಾರ ಮಾಡಿಕೊಂಡು ಅದರ ಜೊತೆ ಈ ತರ ಕಳ್ಳತನಗಳನ್ನ ಮಾಡ್ತಾ ಇರೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಈ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ CPI ಶ್ರೀಧರ್ ಅವರ ನೇತೃತ್ವದ ತಂಡ PSI ರವಿಕುಮಾರ್ ಬೆಳಕವಾಡಿ, PSI ಅಶೋಕ್ ಠಾಣೆ, PSI ಮಹೇಂದ್ರ ಗಿರ್ಗಾವಲ್ ಠಾಣೆ ಮತ್ತು ಸಿಬ್ಬಂದಿಗಳಾದ ಸಿದ್ದರಾಜು, ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ನಾಗೇಂದ್ರ, ಮಹಾದೇವ್, ಜಯಕುಮಾರ್, ಮಹೇಶ್, ಶ್ರೀನಿವಾಸ್, ಮೋಹನ್ ಕುಮಾರ್, ಉಮೇಶ್, ಸಿದ್ದರಾಜು, ಕೌಶಿಕ್, ವಿಠಲ್, ಅರುಣ್, ಸುಬ್ರಹ್ಮಣಿ, ಮಹೇಂದ್ರ, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್ ಮತ್ತು ಸಿರಿಯಾರ್ ವಿಭಾಗದ ತಂಡ ರವಿಕಿರಣ್, ಲೋಕೇಶ್, ಮಹಾದೇವ ಸ್ವಾಮಿ, ಪ್ರೀತಿ ಕುಮಾರ್ ಮತ್ತು ನರಸಿಂಹಮೂರ್ತಿ, ಶಿವರಾಜು ಇಷ್ಟು ಜನ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯಿಂದ ಅವರಿಗೆ ಪ್ರಶಂಸನೆ ಪತ್ರವನ್ನು ಸಹಿತ ನಾನು ನೀಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಕಿರ್ಗಾವಲು ಪೊಲೀಸ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.